ಸ್ನೇಹಿತರೆ, ರಾವಣನು ಸಾಯುವ ವೇಳೆಯಲ್ಲಿ ಮಹಿಳೆಯರ ಬಗ್ಗೆ ಈ 3 ಅಸಹ್ಯಕರ ವಿಷಯಗಳನ್ನು ತಿಳಿಸಿದ್ದರು. ಇವು ಇಂದು ನಿಜವಾಗಿವೆ, ಕಹಿಯಾಗಿವೆ, ಆದರೆ ಸತ್ಯವಾಗಿವೆ. ಸ್ತ್ರೀಯರ ಬಗ್ಗೆ ರಾವಣನು ಏನೇನು ತಿಳಿಸಿದ್ದಾರೋ ಅವುಗಳನ್ನು ನೀವು ನೋಡಬಹುದು. ಸ್ನೇಹಿತರೆ, ನೀವೆಲ್ಲ ರಾಮಾಯಣದ ಕಥೆಯನ್ನು ಖಂಡಿತ ಕೇಳಿರಬಹುದು. ನಿಮಗೆ ಹೇಳಬೇಕಂದ್ರೆ ಧಾರ್ಮಿಕ ಶಾಸ್ತ್ರಗಳ ಪ್ರಕಾರ ರಾವಣನು ಒಬ್ಬ ಯಾವ ರೀತಿಯ ವ್ಯಕ್ತಿಯಾಗಿದ್ದ ಅಂದರೆ, ಆತ ಸೀತಾಮಾತೆಯನ್ನು ಅಪಹರಣ ಮಾಡಿ ಆತ ತಪ್ಪು ಅಷ್ಟೇ ಮಾಡಿರಲಿಲ್ಲ, ಬದಲಿಗೆ ಭಗವಂತನಾದ ಶ್ರೀರಾಮನ ಶತ್ರುವು ಕೂಡ ಆಗಿದ್ದರು. ಹಾಗೆ ನೋಡೋದಾದರೆ ಇಡೀ ಜಗತ್ತು ರಾವಣ ಒಬ್ಬ ಕೆಟ್ಟ ಮನುಷ್ಯ ಅಂತ ತಿಳಿದಿದ್ದಾರೆ, ಒಬ್ಬ ಕೆಟ್ಟ ಮನುಷ್ಯನ ರೂಪದಲ್ಲಿ ನೆನಪಿಸ್ತಾರೆ. ಆದರೆ ನಿಮ್ಗೇನಾದರೂ ಗೊತ್ತಾ, ರಾವಣನು ಭಗವಂತನಾದ ರಾಮನಿಗಿಂತನೂ ಜ್ಞಾನಿಯಾಗಿದ್ದ. ಆದರೆ ಈ ಮಾತಂತೂ ಭಿನ್ನವಾಗಿದೆ. ಆತ ಸೀತಾಮಾತೆಯನ್ನ ಅಪಹರಿಸಿ ತನ್ನ ಜೀವನದ ಅಂತ್ಯಕ್ಕೆ ಕಾರಣ ಆದ. ಇಲ್ಲಿ ರಾವಣ ಅಂತೂ ಸೀತಾಮಾತೆಯನ್ನ ಅಪಹರಿಸಿದ್ದ. ಆದರೆ ಈ ಒಂದು ಮಾತಿನಲ್ಲಿ ಯಾವ ಅನುಮಾನವಿಲ್ಲ. ಅದು ರಾವಣನ ಸಹನಶೀಲತೆಯ ಕಾರಣದಿಂದ ಸೀತಾಮಾತೆಯ ಮರ್ಯಾದೆ ಉಳಿದಿತ್ತು. ಯಾವಾಗ ರಾವಣನು ಸೀತಾಮಾತೆಯನ್ನ ಅಪಹರಿಸಿದ್ದನೋ ಅದರ ನಂತರ ರಾವಣನು ಎಂದಿಗೂ ಸೀತಾಮಾತೆಯೊಂದಿಗೆ ತಪ್ಪಾಗಿ ನಡೆದುಕೊಳ್ಳಲೇ ಇಲ್ಲ. ಇಲ್ಲಿ ನಾವು ರಾವಣನು ಕೆಟ್ಟವನು ಅಂತ ಹೇಳ್ತಾ ಇಲ್ಲ, ಬದಲಿಗೆ ನಾವು ಈ ಒಂದು ವಿಷಯವನ್ನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಮನುಷ್ಯನ ಒಂದು ತಪ್ಪು ಮಾತ್ರ ಆತನ ಜೀವನಕ್ಕೆ ಅಂತ್ಯ ಆಗಲು ಕಾರಣವಾಗಿ ಬಿಡುತ್ತದೆ. ಅದು ರಾವಣನ ಜೊತೆ ಆದಂತೆ. ರಾವಣನ ಒಂದು ಚಿಕ್ಕ ತಪ್ಪಿನ ಕಾರಣದಿಂದ ಆತ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಆದರೆ ಕೊನೆಯದಾಗಿ ರಾವಣನು ತನ್ನ ಪ್ರಾಣವನ್ನ ತ್ಯಾಗ ಮಾಡುವ ಮುನ್ನ ಸ್ತ್ರೀಯರ ಬಗ್ಗೆ ಕೆಲವು ಇಂಥ ಮಾತುಗಳನ್ನು ತಿಳಿಸಿದ್ರು. ಅವು ಇಂದು ಸತ್ಯವಾಗಿವೆ. ಅದನ್ನು ನೋಡಿದ್ರೆ ನೀವು ಕೂಡ ಈ ಮಾತು ನಿಜ ಅಂತಾನೆ ಹೇಳ್ತೀರಾ. ಸ್ತ್ರೀಯರ ಬಗ್ಗೆ ರಾವಣನು ಏನೆಲ್ಲ ಹೇಳಿದ್ದಾರೋ ಅವುಗಳನ್ನು ನೀವು ತಿಳಿದುಕೊಳ್ಳಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಿಳಿಯೋಣ. ಅದಕ್ಕೂ ಮುನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ನಮ್ಮ ಇಂಥ ಎಲ್ಲ ಹೊಸ ವಿಡಿಯೋಗಳನ್ನ ಎಲ್ಲರಿಗಿಂತ ಮೊದಲು ನೋಡ್ಬೋದು. ನಂಬರ್ 1, ರಾವಣನು ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಮುನ್ನ ತಿಳಿಸಿರುವ ವಿಷಯ ಏನಿದೆ ಅಂದರೆ, ಮಹಿಳೆಯರು ಪರಸ್ಪರ ಕೆಟ್ಟದ್ದನ್ನು ಮಾಡ್ತಾರೆ. ಒಂದು ವೇಳೆ ಮಹಿಳೆಯರಿಗೆ ಯಾವುದಾದ್ರೂ ಗುಪ್ತ ವಿಷಯ ತಿಳಿದ್ರೆ ಅದನ್ನು ಅವರು ಅರಗಿಸಿಕೊಳ್ಳೋದಿಲ್ಲ. ಅಮ್ಮ ತನ್ನ ಎಲ್ಲ ಸ್ಥಳದಲ್ಲಿ ಬೆಂಕಿಯಂತೆ ಹರಡಿಸಿ ಬಿಡ್ತಾರೆ. ಈ ಕಾರಣದಿಂದ ಮಹಿಳೆಯರಿಗೆ ಎಂದಿಗೂ ನಿಮ್ಮ ಗುಪ್ತ ವಿಷಯಗಳನ್ನು ಹೇಳಲೇಬಾರದು. ಒಂದು ವೇಳೆ ಈ ರೀತಿ ಮಾಡಿದ್ರೆ ಮಹಿಳೆಯರು ನಮ್ಮ ವಿನಾಶಕ್ಕೆ ಕಾರಣರಾಗಿಬಿಡ್ತಾರೆ. ಈ ಮಾತಂತೂ ಸ್ವಲ್ಪ ಮಟ್ಟಿಗೆ ಸತ್ಯವೇ ಆಗಿದೆ. ಇನ್ನು ಎರಡನೆಯದಾಗಿ, ರಾವಣನು ತನ್ನ ಪ್ರಾಣವನ್ನ ತ್ಯಾಗ ಮಾಡುವ ಮುನ್ನ ಎರಡನೆಯ ಮಾತು ಈ ರೀತಿ ಹೇಳಿದ್ದಾರೆ. ಮಹಿಳೆಯರು ತುಂಬಾನೇ ಸ್ವಾರ್ಥಿಗಳಾಗಿರ್ತಾರೆ ಮತ್ತು ಇವರು ತಮ್ಮ ಸ್ವಾರ್ಥವನ್ನ ತೋರಿಸಲು ಯಾವ ಮಟ್ಟಿಗೆ ಬೇಕಾದರೂ ಹೋಗ್ತಾರೆ. ಅದು ಇನ್ನೊಬ್ಬರಿಗೆ ಮೋಸ ಮಾಡುವುದು ಬಂದರೂ ಸರಿ, ಇಲ್ಲ ಯಾರನ್ನಾದ್ರೂ ತಮ್ಮವರನ್ನಾಗಿಸಲು ಸರಿ. ತುಂಬಾ ಜನರು ಯಾವ ರೀತಿ ಇದ್ದಾರೆ ಅಂದ್ರೆ ರಾವಣನ ಈ ಮಾತುಗಳಿಗೆ ಬೆಂಬಲಿಸುತ್ತಾರೆ. ಇನ್ನು ಕೆಲವು ಜನ ಈ ರೀತಿ ಇದ್ದಾರೆ, ರಾವಣನ ಈ ಮಾತುಗಳನ್ನು ಪೂರ್ತಿಯಾಗಿ ಸುಳ್ಳು ಅಂತ ಹೇಳ್ತಾರೆ. ಇನ್ನು ಮೂರನೆಯದಾಗಿ, ರಾವಣನು ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ವೇಳೆ ಈ ಮಾತನ್ನ ತಿಳಿಸಿದ್ದಾರೆ. ಮಹಿಳೆಯರು ತಮ್ಮ ಯಾವುದಾದ್ರೂ ಒಂದು ಮಾತಿನಿಂದ ತಕ್ಷಣವೇ ಬದಲಾಗಿ ಬಿಡ್ತಾರೆ. ಇವರೆಂದಿಗೂ ಸತ್ಯವನ್ನ ಹೇಳೋದಿಲ್ಲ. ಇದೇ ಒಂದು ಕಾರಣದಿಂದ ಸ್ತ್ರೀಯರ ಮೇಲೆ ತುಂಬಾನೇ ತಿಳಿದು ಯೋಚಿಸಿ ನಂಬಿಕೆ ಇಡಬೇಕಾಗುತ್ತೆ. ಮಹಿಳೆಯರು ಇಲ್ಲಿಯ ಮಾತನ್ನ ಇನ್ನೊಂದು ಕಡೆ ತುಂಬಾನೇ ಹೇಳ್ತಾರೆ. ಈ ರೀತಿ ಮಹಿಳೆಯರು ಜನರ ಮಧ್ಯೆ ವಿವಾದವನ್ನ ಹುಟ್ಟಿಸಬಹುದು. ಇದರಿಂದ ಎಲ್ಲ ಕಡೆ ಓಡಾಡುವ ಪರಿಸ್ಥಿತಿಯೂ ಬರಬಹುದು. ನೀವು ಸ್ವತಃ ನಿಮ್ಮ ದೈನಂದಿನ ಜೀವನದಲ್ಲಿ ಈ ಮಾತುಗಳ ಬಗ್ಗೆ ಅಂದಾಜಿಸಬಹುದು. ಅದು ರಾವಣನ ಮೂಲಕ ತಿಳಿಸಲಾದ ಈ ಮಾತುಗಳು ಸತ್ಯವೇ ಅಥವಾ ಅಸತ್ಯ ಅನ್ನೋದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮಲ್ಲೇನಾದರೂ ಕೆಳಕಂಡ ರೀತಿಯಲ್ಲಿ ಸಮಸ್ಯೆ ಇದ್ದರೆ ಗುರುಗಳಿಗೆ ವಾಟ್ಸಪ್ ಮಾಡಿ ಅಥವಾ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.